ಕೋಲಾರದಲ್ಲೊಂದು ಮಿನರಲ್ ವಾಟರ್ ಇದೆ. ಆ ವಾಟರ್ ಕುಡಿದ್ರೆ ಢಮಾರ್ ಆಗ್ತಾರಂತೆ. ಕಳಪೆ ಗುಣಮಟ್ಟದ ವಾಟರ್ ಬಾಟಲಿಗಳು ಮಾರಾಟವಾಗ್ತಾ ಇದೆಯಾ? ಹಾಗಾದ್ರೆ ವಾಟರ್ ಬಾಟಲ್ ಅಲ್ಲ, ಅದು ಪಾಷಾಣ. ಕೋಲಾರದ ಮಿನರಲ್ ವಾಟರ್ ಕುಡಿದ್ರೆ ಢಮಾರ್ ಆಗ್ತಾರಂತೆ. ಕಳಪೆ ಗುಣಮಟ್ಟದ ವಾಟರ್ ಬಾಟಲಿಗಳು ಮಾರಾಟವಾಗ್ತಾ ಇದೆಯಾ ಅನ್ನೋ ಒಂದು ಸಣ್ಣ ಸಂದೇಹ ವ್ಯಕ್ತವಾಗ್ತಾ ಇದೆ. ಆಹಾರ ಸುರಕ್ಷತಾ ಹಾಗೂ ಗುಣಮಟ್ಟದ ಇಲಾಖೆಯಿಂದ ದಾಳಿಯಾಗಿದೆ. ಆಹಾರ ಸುರಕ್ಷತಾ ಇಲಾಖೆಯಲ್ಲಿ ಜಿಲ್ಲಾ ಅಂಕಿತಾಧಿಕಾರಿ ಡಾಕ್ಟರ್ ರಾಕೇಶ್ ನೇತೃತ್ವದಲ್ಲಿ ಈ ದಾಳಿ. 1 ಲೀಟರ್, 2 ಲೀಟರ್, ಅರ್ಧ ಲೀಟರ್ ಬಾಟಲಿಗಳು ಎಗ್ಗಿಲ್ಲದೆ ಮಾರಾಟ ಆಗ್ತಾ ಇದೆ. ಹಬ್ಬ ಹರಿದಿನಗಳಲ್ಲಿ ಬಾಟಲಿ ನೀರುಗಳನ್ನು ಬಳಸುತ್ತಿರುವವರೇ ಎಚ್ಚರ ವಹಿಸಿ, ಕಟ್ಟೆಚ್ಚರ ವಹಿಸಿ. ಶ್ರೀನಿವಾಸಪುರ ಕೋಲಾರ ತಾಲೂಕಿನ ಘಟಕದಲ್ಲಿನ ನೀರಿನ ಬಾಟಲಿಗಳು ಅಸುರಕ್ಷಿತಾನ. ಬಾಟಲಿ ನೀರುಗಳನ್ನು ಪರಿಶೀಲಿಸಿದಾಗ ಕಳಪೆ ಎಂದು ಸಾಬೀತಾಗಿದೆ. ನಕಲಿ ಲೇಬಲ್ಗಳನ್ನು ಹಾಕಿ ಮಾರಾಟ ಮಾಡುವವರ ಸಂಖ್ಯೆಯೂ ಕೂಡ ಜಾಸ್ತಿ ಇದೆ. ಕಳಪೆ ಗುಣಮಟ್ಟದ ನೀರನ್ನ ಮಾರಾಟ ಮಾಡುವವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹ, ಒತ್ತಡಗಳು ಜಾಸ್ತಿ ಆಗಿದೆ. ನೀರಿನ 255 ಮಾದರಿಗಳನ್ನು ಪರಿಶೀಲನೆ ಮಾಡಿದಾಗ 95 ಮಾದರಿಗಳು ಅಸುರಕ್ಷಿತ, 88 ಮಾದರಿಗಳು ಕಳಪೆ ಎಂದು ಸಾಬೀತಾಗಿದೆ. ಸೊ ಹಾಗಾಗಿ ಕೋಲಾರದ ಮಿನರಲ್ ವಾಟರ್ ಖರೀದಿ ಮಾಡಿ ಕುಡಿಯುವವರು ಸ್ವಲ್ಪ ಎಚ್ಚರವನ್ನು ವಹಿಸಿ. ಈಗಾಗಲೇ ಆಹಾರ ಇಲಾಖೆಯವರು ದಾಳಿ ಮಾಡಿ ಅಲ್ಲೊಂದಷ್ಟು ಗುಣಮಟ್ಟ ಇಲ್ಲದೆ ಇರತಕ್ಕಂಥ ನೀರಿನ ಬಾಟಲನ್ನು ಕೂಡ ಅವರು ಕಂಡು ಹಿಡಿದಿದ್ದಾರೆ. ಸೊ ಮದುವೆ ಕಾರ್ಯಕ್ರಮ, ಮಗಳಿಗೆ ಕಿವಿ ಚುಚ್ಚೋದಿದೆ, ಮನೆಯಲ್ಲಿ ನಾಮಕರಣ ಕಾರ್ಯಕ್ರಮ ಇದೆ, ಬಂದವರಿಗೆ ಕೊಡಪಾನದಿಂದ ಒಂದೊಂದು ಗ್ಲಾಸ್ ನೀರು ಹೆಂಗೆ ಕೊಡೋದು, ಬಾಟ್ಲ್ಗಳು ಕೊಟ್ಟು ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋಣ ಅಂತ ಅನ್ಕೊಂಡವರೆಲ್ಲ ಈ ಕಿತ್ತೋಗಿರೋ ಕಡೆಗಳಿಂದ, ಅರ್ಥಾತ್ ಯಾವ ಇಲಾಖೆ ಇಲ್ಲಿ ಗುಣಮಟ್ಟ ಇಲ್ಲ ನೀರಿನಲ್ಲಿ ಅಂತ ಹೇಳ್ತಾ ಇದೆಯೋ ಆ ತರಹದ ಅಂಗಡಿ, ಆ ತರಹದ ಫ್ಯಾಕ್ಟರಿಗಳಿಂದ ನೀರು ಖರೀದಿ ಮಾಡಿ ಏನಾದರೂ ನೆಂಟ್ರಿಸ್ಟ್ರಿ ಕೊಟ್ಟರೆ ಇವತ್ತು ನಾಮಕರಣಕ್ಕೆ ಬಂದವರು ನಾಳೆ ಹಾಸ್ಪಿಟಲ್ಗೆ ಹೋಗಬೇಕಾಗಿ ಬರುತ್ತೆ. ಹಾಗಾಗಿ ನೀರಿಗೆ ಸಂಬಂಧಪಟ್ಟ ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ಯಾರ್ಯಾರು ತೊಡಗಿಕೊಂಡಿದ್ದೀರೋ, ನಿಮಗೆ ವ್ಯಾಪಾರ ಮಾಡೋದಕ್ಕೆ ಎಷ್ಟು ಹಕ್ಕಿದೆಯೋ, ಎಷ್ಟು ಸ್ವತಂತ್ರರೋ, ಆ ನೀರನ್ನು ಅತ್ಯಂತ ಗುಣಮಟ್ಟವಾಗಿ ಕೊಡುವಂತಹ ಅಧಿಕಾರ, ಹಕ್ಕು ನಿಮ್ಮದಾಗಿರುತ್ತೆ. ಜನ ದುಡ್ಡು ಕೊಡ್ತಾರೆ, ಕಲ್ಲು ಕೊಡಲ್ವಲ್ಲ. ಕಲ್ಲು ಕೊಟ್ಟು ನೀರು ಖರೀದಿ ಮಾಡೋದಾ? ಮಣ್ಣು ಕೊಡ್ತಾರೆ ನಿಮಗೇನಾದರೂ? ಇಲ್ಲ, ದುಡ್ಡು ಕೊಡ್ತಾರೆ. ಆ ದುಡ್ಡು ಕೊಡುವಾಗ ಸರಿಯಾದ ನೀರು ಕೊಡಬೇಕಾದ ಜವಾಬ್ದಾರಿ ನಿಮ್ಮದು. ಎಲ್ಲೋ ಕೂತಿರ್ತಾರೆ, ಜನರಿಗೇನು ಗೊತ್ತಾಗುತ್ತೆ? ಅವಿವೇಕಿಗಳು. ನಾವು ಹೆಂಗೆ ಬೇಕಾದರೂ ಕೊಡ್ತೀವಿ ಅಂತ ಹೋದರೆ ಅದಕ್ಕೆ ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಈಗಾಗಲೇ ರೈಡ್ ಆಗಿದೆ. ಸೊ ಹೀಗೆ ಅದಕ್ಕೆ ನಿಖರ ಅಥವಾ ಏನಾದರೂ ಖಚಿತ ಮಾಹಿತಿ ಸಿಕ್ಕಿದ್ರೆ ಎಲ್ಲ ಕಡೆ ಕೂಡ ದಾಳಿ ಮಾಡ್ತಾರೆ. ಈ ತರಹದ ವ್ಯವಹಾರದಲ್ಲಿ ತೊಡಗಿಕೊಂಡವರಿಗೆ ಎಚ್ಚರಿಕೆ, ಬಿ ಅಲರ್ಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.